ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತ ಅಂದರೆ, ಜೀವನ ಅನ್ನೋದು ರೇಸ್ ಅಲ್ಲ, ಇದು ನಾವು ಅರಳೋದಕ್ಕೋಸ್ಕರ ಇರುವಂತಹ ಸುಂದರವಾದ ಉಡುಗೊರೆ ಅಂತ ಹೇಳ್ತಾ ಇದೆ. ಒಂದು ಹೂತೋಟಕ್ಕೆ ನಾವು ಹೋದಾಗ ಅಲ್ಲಿ ವಿಭಿನ್ನವಾದ ಹೂಗಳನ್ನು ನೋಡ್ತೀವಿ. ಒಂದು ಕೆಂಪು, ಬಿಳಿ, ಹಳದಿ, ನೀಲಿ ಅಲ್ವಾ? ಒಂದಕ್ಕಿಂತ ಒಂದು ಭಿನ್ನ, ಹಾಗೆ ಒಂದಕ್ಕಿಂತ ಒಂದು ಆಕರ್ಷಕ. ಇಷ್ಟೆಲ್ಲ ಭಿನ್ನತೆ ಇದ್ದರೂ ಸಹ ಆ ತೋಟವನ್ನು ನೋಡಿದಾಗ ಏನೋ ಒಂದು ಸಡಗರ, ಸಂಭ್ರಮ, ಅಯ್ಯೋ ಇಷ್ಟೊಂದು ಹೂ ಬಿಟ್ಟಿದೆಯಾ ಅಂತ ನಾವೆಲ್ಲರೂ ಸಹ ಆನಂದವನ್ನು ಪಡ್ತೀವಿ. ಎಲ್ಲವೂ ಭಿನ್ನವಾಗಿದ್ದರೂ ಸಹ ಆ ಹೂದೋಟ ಯಾಕೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಅಂದರೆ, ಅಲ್ಲಿಯ ಹೂಗಳು ಯಾವತ್ತೂ ಸಹ ಒಂದಕ್ಕೊಂದು ಕಂಪೇರ್ ಮಾಡ್ಕೊಳ್ಳೋದಿಲ್ಲ, ಒಂದಕ್ಕೊಂದು ಕಾಂಪಿಟೇಷನ್ಗೆ ಖಂಡಿತವಾಗಿಯೂ ಸಹ ಇಳಿಯೋದಿಲ್ಲ. ಕೇವಲ ತನ್ನ ಕೆಲಸವನ್ನು ಮಾತ್ರ ಮಾಡುತ್ತೆ. ಆ ಹೂವು ನಮಗೆ ಹೇಳ್ಕೊಡ್ತಾ ಹೋಗುತ್ತೆ. ಅದು ಕೆಲವೇ ದಿನಗಳು ಅಥವಾ ಕೆಲವು ನಿಮಿಷಗಳು ಇದ್ದರೂ ಸಹ ಆ ಹೂವು ನಮಗೊಂದು ಪಾಠ ಕಲಿಸುತ್ತೆ. ನೀನು ಸದಾ ನಗ್ತಾ ಇರು. ಯಾಕೆ ಅಂತ ಅಂದರೆ, ಜೀವನ ಶಾಶ್ವತ ಅಲ್ಲ, ಆದರೆ ನಾವು ನಗುವಂತಹ ನಗು ಇರಬಹುದು ಅಥವಾ ನಾವು ಸೂಸುವಂತಹ ಪರಿಮಳ ಇರಬಹುದು, ಅದು ಶಾಶ್ವತ ಅಂತ ಅಲ್ವಾ? ಹಾಗಾಗಿ ನಾವು ಸದಾ ಹೂವಿನ ಹಾಗೆ ನಗ್ತಾ ಇರಬೇಕು. ವಿ ಡೋಂಟ್ ನೋ ಯಾವಾಗ ನಮ್ಮ ದಿನ ಅಂತ. ಹಾಗಾಗಿ ಕೇವಲ ಭಗವಂತನ ಬಳಿ ಶರಣಾಗಬೇಕು. ಭಗವಂತ ನನ್ನಿಂದ ಎಷ್ಟು ಧರ್ಮ ಕಾರ್ಯವನ್ನು ಮಾಡಿಸೋದಕ್ಕೆ ಸಾಧ್ಯವೋ ಅಷ್ಟೂ ಧರ್ಮ ಕಾರ್ಯವನ್ನು ಮಾಡಿಸು ತಂದೆ ಅಂತ ಹೇಳಿ ಕಂಪ್ಲೀಟ್ ಸರೆಂಡರ್ ಆಗಬೇಕು ಅವನಿಗೆ. ಆಗ ಮಾತ್ರ ನಮ್ಮ ಜೀವನ ಸುಂದರವಾಗಿರುತ್ತೆ. ಅಷ್ಟೇ ಅಲ್ಲ, ಕಾಂಪಿಟೇಷನ್ ಮಾಡಿ ಓಡಿ ಹೋಗಿ ಇನ್ನೊಬ್ಬರನ್ನು ಸೋಲಿಸೋದಕ್ಕಿಂತ ನಮ್ಮ ನಗು 100 ಜನರನ್ನು ಗೆಲ್ಲುತ್ತೆ ಕಣ್ರಿ ಅಲ್ವಾ? ಯೋಚನೆ ಮಾಡಿ. ಹಾಗೆ ನಿಮ್ಮ ನಗುವಿನಿಂದ 100 ಜನರನ್ನು ಗೆಲ್ಲಕ್ಕಾಗುತ್ತೋ? ಆಗದೆ ಇದ್ದರೂ ಸಹ ನಮ್ಮ ನಗು ಪವಿತ್ರವಾಗಿರಬೇಕು, ಅದರಲ್ಲಿ ನಿಷ್ಕಲ್ಮಶವಾಗಿರಬೇಕು. ಯಾಕೆ ಅಂತಂದರೆ, ಭಗವಂತ ಆನಂದದ ಕಡಲಂತೆ. ಹಾಗಾಗಿ ನಾವು ಸಹ ಆ ಆನಂದವನ್ನು ಹಂಚೋಣ, ಜ್ಞಾನವನ್ನು ಹಂಚೋಣ. ಯೋಚನೆ ಮಾಡಿ, ನಮ್ಮ ಬಳಿ ಎಷ್ಟು ಸಮಯ ಇದೆ ಅನ್ನೋದಕ್ಕಿಂತ ನಾವು ಆ ಸಮಯವನ್ನು ಹೇಗೆ ಸದುಪಯೋಗ ಮಾಡಿಕೊಂಡ್ವಿ ಅನ್ನೋದು ಬಹಳ 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 ಮುಖ್ಯ ಆಗುತ್ತೆ. ಸೊ ಇವತ್ತು ನಾವು ಎದ್ದಿದ್ದೀವಿ ಅಂತ ಅಂದರೆ ಇದು ಒಂದು ಉಡುಗೊರೆ ಇದ್ದ ಹಾಗೆ. ಈ ಉಡುಗೊರೆಯನ್ನು ಸದುಪಯೋಗ ಮಾಡಿಕೊಳ್ಳಿ. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.